ಹಾಯ್ ಧರಣಿ. ಕೋಪನ? ಸಾರಿ ಧರಣಿ, ಸ್ವಲ್ಪ ಟೈಮ್ ಆಗೋಯ್ತಷ್ಟೇ. ಅಟ್ಲೀಸ್ಟ್ ಈ ಚಾಕ್ಲೇಟ್ಗೋಸ್ಕರನಾದ್ರೂ ಒಂದೇ ಒಂದು ಸ್ಮಾಲ್ ಸ್ಮೈಲ್ ಕೊಡ್ಬೋದಲ್ವಾ? ಈ ಚಾಕ್ಲೇಟಲ್ಲಿ ಇಷ್ಟೊಂದು ಪವರ್ ಇದೆ ಅಂತ ನನಗೆ ಇವಾಗಲೇ ಗೊತ್ತಾಗಿದ್ದು. ನಾನ್ ಸ್ಮೈಲ್ ಮಾಡಿದ್ದು ಈ ಚಾಕ್ಲೇಟ್ಗೋಸ್ಕರ ಅಲ್ಲ ಕಣೋ. ನಾನು ನೀನು ಲವ್ ಮಾಡಕ್ ಶುರು ಮಾಡಿ 3 ವರ್ಷ ಆಯ್ತು. ಆದ್ರೆ ನೀನು ನನ್ ಚಿಕ್ಕ ಹುಡ್ಗಿ ಅನ್ನೋ ಹಾಗೆ ಈ ಚಾಕ್ಲೇಟ್ ಕೊಟ್ಟು ಪೂಸಿ ಮಾಡ್ತಿದ್ಯಲ್ಲ, ಅದಕ್ಕೆ ನಗು ಬಂತು. ಕಾರಣ ಏನೇ ಇರಲಿ, ನಿನ್ ಮುಖದ ಮೇಲೆ ಸ್ಮೈಲ್ ಬಂತಲ್ಲ, ಅಷ್ಟು ಸಾಕು. ನೋಡು, ಲೈಫಲ್ಲಿ ಯಾವಾಗ್ಲೂ ಸ್ಮೈಲ್ ಇರ್ಬೇಕು, ಆದ್ರೆ ನಗುನೇ ಜೀವನ ಅಲ್ಲ. ಯಾಕೆ ಧರಣಿ, ಈಗಂಥದ್ದು ಏನಾಯ್ತು? ಏನಾದ್ರೂ ಆಗೋ ತನಕ ವೇಟ್ ಮಾಡ್ಬೇಕಾ? ಮನೇಲಿ ಅಮ್ಮ ನೋಡಿದ್ರೆ ಮದ್ವೆ ಆಗು ಅಂತ ಫೋರ್ಸ್ ಮಾಡ್ತಿದ್ದಾಳೆ. ನಿನ್ ವಿಷಯ ಅಂತೂ ಹೇಳಿದ್ರೆ ಅಮ್ಮ ಕೋಪ ಮಾಡ್ಕೊಂಡು ನನ್ ಜೊತೆ ಮಾತೇ ಆಡಲ್ಲ. ಯಾಕಂತೆ? ನನಗಿಂತ ಹ್ಯಾಂಡ್ಸಮ್ ಆಗಿರೋ ಅಳಿಯನೇನಾದ್ರೂ ಕರ್ಕೊಂಬರ್ತಾರಂತ? ಹ್ಯಾಂಡ್ಸಮ್ ಆಗಿದ್ರೆ ಜೀವನ ನಡೆಯಲ್ಲ ಕಣೋ. ನಿಂಗೊಂದ್ ಸಂಪಾದನೆ ಇಲ್ಲ, ಕೆಲ್ಸ ಇಲ್ಲ, ಯಾವಾಗ್ಲೂ ಹುಡುಗರ ಜೊತೆ ಸುತ್ತಾ ಇರ್ತೀಯ. ಹೀಗಿರ್ಬೇಕಾದ್ರೆ ಯಾರ್ ಧೈರ್ಯ ಮಾಡಿ ಹೆಣ್ ಕೊಟ್ಟು ಮದ್ವೆ ಮಾಡ್ತಾರೆ ನಿಂಗೆ ಹೇಳು? ಅಂದ್ರೆ ನೀನು ನಾನು ಯೂಸ್ಲೆಸ್ ಅಂತ ಹೇಳ್ತಿದ್ಯಾ? ಹಾಗಲ್ಲ ಕಣೋ, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಧರಣಿ, ನಾನು ಕೆಲಸಕ್ಕೋಸ್ಕರ ತುಂಬಾನೇ ಟ್ರೈ ಮಾಡ್ತಾ ಇದ್ದೀನಿ. ಐ ಆಮ್ ಟ್ರೈಂಗ್ ಮೈ ಲೆವೆಲ್ ಬೆಸ್ಟ್. ಆದಷ್ಟು ಬೇಗ ಕೆಲಸ ಸಿಗುತ್ತೆ. ನೋಡು, ನನ್ಗೆ ಅರ್ಥ ಆಗಿದ್ದು ನಮ್ಮಮ್ಮಂಗೆ ಅರ್ಥ ಆಗೋದಿಲ್ಲ. ನಾನ್ ಅಮ್ಮನ್ ಕನ್ವಿನ್ಸ್ ಮಾಡಿ ಮಾಡಿ ಈಗ ನಾನೇ ಕನ್ವಿನ್ಸ್ ಆಗೋ ಸ್ಟೇಜ್ ಅಲ್ಲಿ ಇದ್ದೀನಿ. ಧರಣಿ, ಎಲ್ಲ ಪ್ರೇಮಿಗಳ ಹಾಗೆ ಇವರೂ ಪ್ರೇಮಿಗಳು. ಎಲ್ಲ ಪ್ರೇಮಿಗಳ ನಡುವೆ ಇರೋ ಹಾಗೆ ಇವರ ನಡುವೆನೂ ಸಮಸ್ಯೆ ಇದೆ. ಧರಣಿಗೆ 24 ವರ್ಷ ಆಯ್ತು, ಮದುವೆ ಮಾಡಲೇಬೇಕು ಅಂತ ಅಮ್ಮ ಲೋಗಂಬಾಳ್ ಒತ್ತಾಯ ಮಾಡ್ತಿದ್ದಾರೆ. ಆದ್ರೆ ಅವರಿಗೆ ಕೆಲಸ ಕಾರ್ಯ ಇಲ್ದಿರೋ ಈ ಅರುಣ್ ಬೇಕಾಗಿಲ್ಲ. ಎಲ್ಲ ಪೇರೆಂಟ್ಸ್ ಹೇಳೋ ಹಾಗೆ ಇವರು ಪ್ರೀತಿಯಿಂದ ಹೊಟ್ಟೆ ತುಂಬೋದಿಲ್ಲ ಅಂತಾರೆ. ಇನ್ನು ಈ ಅರುಣ್ಗೆ ಕೆಲಸ ಸಿಗುತ್ತೋ ಇಲ್ವೋ, ಸಿಕ್ಕಿದ್ರೂ ಮಾಡ್ತಾನೋ ಇಲ್ವೋ ಅವನಿಗೆ ಗೊತ್ತಿಲ್ಲ. ಆದ್ರೆ ಅವನಿಗೆ ಒಬ್ಳು ಲವರ್ ಬೇಕು. ಧರಣಿ ಅಂತ ಸುಂದರವಾದ ಹುಡುಗಿನೂ ಸಿಕ್ಕಿದಾಳೆ. ಆದ್ರೆ ಮುಂದೆ ಕಾಫಿ ಕೊಡಮ್ಮ. ಫ್ಲಾಸ್ಕಲ್ಲಿದೆ, ತಗೋ ಹೋಗು. ಮತ್ತೇಂಟಿ ಮಾಡಿಲ್ಲ. ಅಮ್ಮ ಪ್ಲೀಸ್ ಕೋಪ ಮಾಡ್ಕೋಬೇಡ. ನೀನ್ ಕೋಪ ಮಾಡ್ಕೊಂಡ್ರೆ ನನ್ ಎಲ್ಲಿ ಹೋಗ್ಲಿ ಹೇಳು? ಕೋಪ ಮಾಡ್ಕೊಳ್ದೆ ಇನ್ನೇನೇ ಮಾಡ್ಲಿ? ಅಷ್ಟ್ ಹೇಳಿದ್ರು ಅವನ ಜೊತೆ ಸುತ್ತಾಡೋದನ್ನ ಇನ್ನೇ ಬಿಟ್ಟಿಲ್ಲ. ಅದು ಅಲ್ಲದೆ ಮನೆ ಮುಂದೆ ಅವನ ಜೊತೆ ಗಾಡಿಲಿ ಇಳಿದು ಅವನ್ ಮೈ ಮುಟ್ ಮಾತಾಡಿಸ್ತೀಯಲ್ಲ, ನೋಡಿದ ಜನ ಅಕ್ಕಪಕ್ಕದವ್ರು ಏನ್ ತಿಳ್ಕೊಳಲ್ಲ. ನೋಡು, ನನ್ ಮಾತ್ ಕೇಳು. ನಿನ್ಗೆ ನಾನು ಒಳ್ಳೆ ಹುಡುಗನ್ ತಂದು ಮದುವೆ ಮಾಡ್ತೀನಿ. ಇವನ್ ಸವಾಸ ಬಿಟ್ಬಿಡು. ಕೆಲ್ಸ ಇಲ್ಲ, ಕಾರ್ಯ ಇಲ್ಲ, 3 ಹೊತ್ತು ಸುತ್ಕೊಂಡಿರೋ ಇವನನ್ನ ಮದುವೆ ಮಾಡ್ಕೊಂಡು ನೀನ್ ಏನೇ ಮಾಡ್ತೀಯಾ? ನೋಡಮ್ಮ, ಅರುಣ್ಗೆ ಕೆಲ್ಸ ಇಲ್ದಲೇ ಇರ್ಬೋದು, ಆದ್ರೆ ಚೆನ್ನಾಗಿ ಓದ್ಕೊಂಡಿದ್ದಾನೆ. ಇವತ್ತಲ್ಲ ನಾಳೆ ಅವ್ನ್ಗೆ ಒಳ್ಳೆ ಕೆಲ್ಸ ಸಿಕ್ಕತ್ತೆ. ಈ ಪ್ರೇಮ ಕಥೆಗಳೇ ಹೀಗೆ. ಹೇಗೆ ಶುರುವಾಗುತ್ತೆ ಅನ್ನೋದು ಸ್ಪಷ್ಟವಾಗಿರೋದಿಲ್ಲ, ಹಾಗೆ ಹೇಗೆ ಅಂತ್ಯ ಆಗುತ್ತೆ ಅನ್ನೋದನ್ನು ಹೇಳೋಕ್ಕಾಗೋದಿಲ್ಲ. ಈ ಪ್ರೀತಿ ಪ್ರೇಮ ಅನ್ನೋ ವಿಷಯದಲ್ಲಿ ಯಾವುದೇ ಕ್ಷಣದಲ್ಲಿ ಏನ್ ಬೇಕಾದರೂ ಆಗ್ಬೋದು. ಇಲ್ಲೂ ಅಂಥದ್ದೇ ಒಂದು ಅನಿರೀಕ್ಷಿತ ನಡೆಯುತ್ತೆ. ಬೆಂಗಳೂರಿನ ಧರಣಿ ಅನ್ನೋ ಸಾಫ್ಟ್ವೇರ್ ಇಂಜಿನಿಯರ್ ಹಾಗೂ ಅರುಣ್ ಅನ್ನೋರು ಪ್ರೇಮ ಕತೆ 2 ವರ್ಷದ ನಂತರ ಏನಾಗಿರಬಹುದು ಅಂತ ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಇಲ್ಲಿದೆ ನೋಡಿ ಮದುವೆ ಆಗಿರೋ ಧರಣಿ ಫ್ಯಾಮಿಲಿ. ಇನ್ನ ಮಲಗಿದ್ಯಾ? ಎದ್ದೇಳೋ, ಟೈಮ್ ಎಷ್ಟಾಗಿದೆ ಗೊತ್ತಾ?
ಧರಣಿ, ಹಾ, ಏನು ಅಡುಗೆ ಮಾಡಿದ್ಯಾ? ಮಧ್ಯಾಹ್ನ ಮಾಡಿದ ಅನ್ನ ಸಾರು ಇದೆ, ಹೋಗಿ ಬಡಿಸ್ಕೊಳೋ. ಅಲ್ಲ, ಬೆಳಗ್ಗೆಯಿಂದ ಏನು ಮಾಡ್ತೀಯ ಮನೇಲಿ ನೀನು? ಮಧ್ಯಾಹ್ನ ಮಾಡಿದ ಅಡುಗೆನೇ ತಿನ್ಬೇಕಾ ನಾನು? ಫ್ರೆಶ್ ಆಗಿ ಅಡುಗೆ ಮಾಡೋಕ್ಕಾಗಲ್ವಾ ನಿನಗೆ? ಅರೆ, ನನ್ನ ನೀನ್ ಕುಕ್ ಅನ್ಕೊಂಡಿದ್ಯಾ ನೀನು? ನಾನು ಮಧ್ಯಾಹ್ನ ಮಾಡಿದ ಅನ್ನ ಸಾರುನೇ ತಿಂದಿದ್ದು. ಇಟ್ಸ್ ಟೂ ಮಚ್ ಧರಣಿ. ನೀನು ಜಾಬ್ ಮಾಡ್ತೀನಿ ಅಂತ ಈಗೋನಲ್ಲಿ ನೀನೊಬ್ಳು ಹೆಂಡ್ತಿ ಅನ್ನೋದನ್ನ ಮರಿತಾ ಇದೆಯಾ? ಎಸ್, ಅದ್ರಲ್ಲಿ ಏನಿದೆ ನೋಡು, ನನ್ನ ಅಡ್ಗೆ ಮನೇಲಿ ಅಡ್ಗೆ ಮಾಡ್ಕೊಂಡು ಬಿದ್ದಿರೋ ಟಿಪಿಕಲ್ ಹೌಸ್ ವೈಫ್ ಅಲ್ಲ. ಮೈಂಡ್ ಇಟ್. ಹಾಗಾದ್ರೆ ನಿನ್ಗೆ ಮದುವೆ ಆಗ್ಬೇಕು, ಸಂಸಾರ ಆಗ್ಬೇಕು ನಿನ್ಗೆ? ನೋಡು, ನನ್ನ ಫ್ಯಾಮಿಲಿನ ಲೈಫ್ನ ಗಂಡನ್ ಸರ್ವೆಂಟು ಅಂತ ಅನ್ಕೊಂಡಿಲ್ಲ. ನೀನು ನನ್ನ ಸರ್ವೆಂಟ್ ಆಗು ಅಂತ ನಾನು ನಿನ್ಗೆ ಹೇಳ್ತಾ ಇಲ್ಲ. ನಿನ್ನ ಆಫೀಸ್ನಲ್ಲಿ ನಿನ್ನ ಜವಾಬ್ದಾರಿ ನೀನು ಸರಿಯಾಗಿ ಮಾಡ್ತೀಯೋ ಇಲ್ವೋ? ಹಾಗೆ ಹೆಂಡತಿಯಾಗೂ ನಿನ್ಗೆ ಕೆಲವು ಜವಾಬ್ದಾರಿ ಇರುತ್ತೆ, ಡ್ಯೂಟೀಸ್ ಇರುತ್ತೆ, ಅದನ್ನ ಮರಿತಾ ಇದೆಯಾ ನೀನು? ಏನಾಗಿದೆ ನಿನ್ಗೆ? ವಾಟ್ಸ್ ರಾಂಗ್ ವಿತ್ ಯು? ಬಿಸಿ ಅಡ್ಗೆ ಮಾಡಿಲ್ಲ ಅಂತ ಇಷ್ಟೊಂದು ಚೀಪಾಗಿ ಬಿಹೇವ್ ಮಾಡ್ತಿದ್ಯಲ್ಲ ನೀನು. ಅದೊಂದೇ ಅಲ್ಲ ಧರಣಿ, ಈ ನಡುವೆ ನೀನು ಮನೆ ಕಡೆ ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇದೆಯಾ. ಐ ವಾಂಟ್ ಟು ಟಾಕ್ ಟು ಯು ಸಮಥಿಂಗ್. ಇವತ್ತು ಆಫೀಸ್ಗೆ ಲೀವ್ ಹಾಕು. ನೀನು ಆಫೀಸಿಗೆ ಲೀವಾ? ಇಟ್ಸ್ ಇಂಪಾಸಿಬಲ್. ನಾಳೆ ಬೆಳಿಗ್ಗೆ ಬರ್ತೀನಲ್ಲ, ಆಗ ಮಾತಾಡೋಣ ಬಿಡು. ನೀನು ಬೆಳಗ್ಗೆ ಬರೋ ಹೊತ್ತಿಗೆ ಟಯರ್ಡ್ ಆಗಿರ್ತೀಯ, ಜೊತೆಗೆ ನಾನು ಆಫೀಸ್ಗೆ ಹೊರಡೋದು ಬೇಡವಾ? ಸೊ ನೀನೇ ಲೀವ್ ಹಾಕೋದಲ್ಲ? ಸ್ಟುಪಿಡ್ ಥರ ಮಾತಾಡಬೇಡ. ನಾನು ಲೀವ್ ಹಾಕೋಕ್ಕಾಗಲ್ಲ. ಫ್ಲಾಟ್ ಪರ್ಚೇಸ್ ಮಾಡೋಕ್ಕೆ ಈಗಾಗಲೇ 5 ಲಕ್ಷ ಸಾಲ ಮಾಡಿದ್ದೀನಿ ಕಂಪ್ನಿಯಿಂದ. ಇನ್ನು 3 ಲಕ್ಷ ನೀನು ಅರೇಂಜ್ ಮಾಡು, ಒಟ್ಟು 8 ಲಕ್ಷ ಕಟ್ಟಬೇಕು ಅಂತ ಹೇಳಿದೆ. ನೀನು ಅರೇಂಜ್ ಮಾಡಿದ್ಯಾ? ಓ, ಇಷ್ಟೊತ್ತು ನನ್ನ ಮೇಲೆ ರೇಗಾಡಿದ್ ಯಾಕೆ ಅಂತ ನಂಗೆ ಈಗ ಗೊತ್ತಾಯ್ತು ಬಿಡು. ಫೈನಲಿ ನಿನ್ನ ಇಂಟೆನ್ಷನ್ ಏನು ಅನ್ನೋದು ಈಗ ಅರ್ಥ ಆಯ್ತು. ಡೋಂಟ್ ಬಿ ಸಿಲ್ಲಿ ಧರಣಿ. ಫ್ಲಾಟ್ ಪರ್ಚೇಸ್ ಮಾಡ್ತಿರೋದು ನನ್ನೊಬ್ಬನಿಗೆ ಅಲ್ಲ, ನಮ್ಮಿಬ್ರಿಗೂ ಸೇರಿ. ಹಾಗಾಗಿ ನೀನು ಕಾಂಟ್ರಿಬ್ಯೂಟ್ ಮಾಡಲೇಬೇಕು. ಐ ಆಮ್ ವೆರಿ ಸಾರಿ. ನನ್ನ ಕೈಲಿ 3 ಲಕ್ಷ ರೂಪಾಯಿನ ಅರೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ಐ ಆಮ್ ಹೆಲ್ಪ್ಲೆಸ್. ವಾಟ್? ಕ್ಯಾಬ್ ಬಂತು. ಲುಕ್ ಧರಣಿ, ಐ ಆಮ್ ವೆರಿ ಸೀರಿಯಸ್. ಅದು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನೀನು 3 ಲಕ್ಷ ಅರೇಂಜ್ ಮಾಡಲೇಬೇಕು. ಧರಣಿ ಹಾಗೂ ವಿನಾಯಕ್ ನಡುವೆ ಇಂಥ ಭಿನ್ನಾಭಿಪ್ರಾಯ ನಡೀತಾನೆ ಇತ್ತು. ಧರಣಿ ಸ್ವತಂತ್ರ ಮನಸ್ಸಿನ ಹೆಣ್ಣುಮಗಳು, ತನಗೆ ಸರಿ ಅನ್ಸಿದ್ದನ್ನ ಮಾಡೋ ಸ್ವಭಾವ. ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಧರಣಿ ಶಿಫ್ಟ್ ಬೇರೆ ಆದಾಗ್ಲಂತೂ ದಿನ ಒಂದಲ್ಲ ಒಂದು ಕಾರಣಕ್ಕೆ ಮನೆಯಲ್ಲಿ ಜಗಳ ನಡೀತಾನೆ ಇತ್ತು. ಇತ್ತೀಚೆಗೆ ವಿನಾಯಕ್ ಒಂದು ಫ್ಲಾಟ್ ಖರೀದಿ ಮಾಡಬೇಕು ಅಂತ ಹೆಂಡತಿ ಧರಣಿ ಹತ್ರನೂ ಹಣ ಕೇಳ್ತಾನೆ. ಆದ್ರೆ ಅವಳು ಅದು ತನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳ್ತಾಳೆ. ಇದು ವಿನಾಯಕ್ ಮನಸ್ಸಿಗೆ ಕಿರಿಕಿರಿ ಉಂಟು ಮಾಡುತ್ತೆ. ಪರಿಸ್ಥಿತಿ ಹೀಗಿರುವಾಗ ಒಂದು ಅನಿರೀಕ್ಷಿತ ಬೆಳವಣಿಗೆ ನಡೆಯುತ್ತೆ. ಹಾಯ್ ವಿಜಿ. ಹಾಯ್ ಚೈತ್ರ. ಹಾಯ್. ಹೇಳೆ, ಏನ್ ಮಾಡ್ತಿದ್ಯಮ್ಮ? ಪಾತ್ರೆ ತೊಳಿತಾ ಇದ್ದೆ ಕಣೆ. ಮನೆ ಕಡೆ ಬರಲೇ ಇಲ್ಲ? ಬರ್ತೀನಮ್ಮ, ಕೆಲಸ ಜಾಸ್ತಿ ಐತೆ ನೋಡು. ನೈಟ್ ಶಿಫ್ಟ್ ಬೇರೆ. ಈಗಲೂ ನಾನು ಕೆಲಸದಲ್ಲೇ ಇದ್ದೀನಿ. ವಿನಾಯಕ ಹೇಗಿದ್ದಾನೆ? ಚೆನ್ನಾಗಿದ್ದಾನೆ, ಮನೇಲಿದ್ದಾನೆ. ಸರಿಯಾಗಿದೆ ನಿಮ್ಮ ಸಂಸಾರ. ಯಾಕಮ್ಮ, ಏನಾಯ್ತು? ಸರಿ, ಬಿಡುವಿದ್ದಾಗ ಇಬ್ರು ಮನೆಗೆ ಬನ್ನಿ. ಸರಿಮ್ಮ, ಬಾಯ್. ಆಂಟಿ, ನಾನು ನಿಮ್ಮ ಮಗಳನ್ನ ಪ್ರೀತಿಸ್ತಾ ಇದ್ದೀನಿ. ಅವಳು ನಾನು ಲವ್ ಮಾಡ್ತಾ ಇದ್ದಾಳೆ. ನಾನು ಅವನಿಗೆ ಚೆನ್ನಾಗಿ ನೋಡ್ಕೋತೀನಿ ಆಂಟಿ. ಏನ್ ಚೆನ್ನಾಗಿ ನೋಡ್ಕತೀಯ? ನಿನ್ ತಲೆ 10 ರೂಪಾಯಿ ದುಡಿಯೋ ಯೋಗ್ಯತೆ ನಿನಗಿಲ್ಲ, ಅವಳನ್ನ ಚೆನ್ನಾಗಿ ನೋಡ್ಕತೀಯ? ಪ್ಲೀಸ್ ಸಾಕು, ಸುಮ್ಮನೆ ರೇ. ಇವನ್ಗೆ ನಿನ್ ಮೇಲೆ ಅಷ್ಟೇ ಅಲ್ಲ, ನೀನ್ ಸಂಪಾದನೆ ಮಾಡ್ತಿಲ್ಲ ದುಡ್ಡು, ಅದ್ರ ಮೇಲೂ ಕಣ್ಣಿದೆ. ನಿನ್ ಸಂಪಾದನೆಯಲ್ಲಿ ಬದುಕ್ಬೇಕು ಅನ್ನೋ ಬಂಡ್ ಜೀವ ಇದು. ನಾಚಿಕೆ ಇಲ್ಲ, ಮಾನ ಇಲ್ಲ. ಆಂಟಿ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ. ಯಾರ ಯೋಗ್ಯತೆಗೆ ಏನ್ ಹೇಳ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿನ್ನಿಂದ ನಾನೇನ್ ಪಾಠ ಕಲಿಬೇಕಾಗಿಲ್ಲ. ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ನನ್ ಮಗಳು ತಂಟೆಗೆ ನೀನ್ ಬರ್ಬೇಡ. ಅವಳು ಹೇಗೋ ಚೆನ್ನಾಗಿರ್ತಾರೆ. ಅವಳಿಗೆ ಎಂತ ಗಂಡ ತನ್ನ ಮದುವೆ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಬೀದಿಗೆ ಹೋಗೋ ಪರ್ಕಿಗಳಿಗೆ ಕೊಡ್ಬೇಕು ಅಂತ ನಾನ್ ನನ್ನ ಮಗಳನ್ನ ಇಷ್ಟು ಚೆನ್ನಾಗಿ ಸಾಕ್ಲಿಲ್ಲ. ಆಂಟಿ ಹಾಗೆಲ್ಲ ಮಾತಾಡಬೇಡಿ, ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ. ಏನು ನಿನಗೆ ನಾನ್ ರೆಸ್ಪೆಕ್ಟ್ ಕೊಡೋದು?
3 ಕಾಸು ದುಡಿಯೋ ಯೋಗ್ಯತೆ ನಿನಗಿಲ್ಲ. ಹೋಗ ಇಲ್ಲಿಂದ. ಅಮ್ಮ ಪ್ಲೀಸ್, ಏನ್ ಹೇಳ್ತಿದ್ಯಾ ನೀನು? ನೀನ್ ಹೇಳಿದಕ್ಕೆ ತಾನೇ ಕರ್ಸಿದ್ದು, ಈಗ ಕರ್ಸಿ ಅವಮಾನ ಮಾಡ್ತಿದ್ಯಾ? ಸಾಕು ಸುಮ್ಮನೆ. ಮಾನ ಇದ್ರೆ ತಾನೇ ಅವಮಾನ ಆಗೋಕೆ. ನೋಡು, ಇನ್ನೊಂದ್ಸರಿ ನನ್ನ ಮಗಳು ತಂಟೆಗೆನಾರ ಬಂದ್ರೆ ನನ್ ಸಾವಿಗೆ ನೀನೇ ಕಾರಣ ಅಂತ ಪತ್ರ ಬರ್ರಿಟ್ಟು ಬೆಂಕಿ ಹಚ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ. ಹುಷಾರ್. ಹೋಗ ಇಲ್ಲಿಂದ. ನಿಮ್ಮಮ್ಮ ಅಷ್ಟೆಲ್ಲ ಮಾತಾಡ್ತಾ ಇದ್ರು, ನೀನು ಸುಮ್ಮನೆ ನಿಂತಿದ್ದೆ ಅಲ್ಲ? ನಾನು ಇನ್ಸಲ್ಟ್ ಮಾಡಬೇಕು ಅಂತ ನೀನು ಅವ್ರ ಜೊತೆ ಸೇರ್ಕೊಂಡಿದ್ಯಾ ಅಲ್ವಾ? ಅರುಣ್, ಏನ್ ಮಾತಾಡ್ತಿದ್ಯಾ ನೀನು? ಏಯ್, ನನಗೆ ಗೊತ್ತು ಕಣೆ, ನೀವು ಹುಡುಗಿರೇ ಇಷ್ಟು. ಸುತ್ತಾಡ್ಸಕ್ಕೊಬ್ಬ, ಮದ್ವೆ ಆಗಕ್ಕೆ ಇನ್ನೊಬ್ಬ. ಅರುಣ್, ಓ, ನಾನು ಇಷ್ಟೊಂದು ಇದಕ್ಕೆ ನಿನಗೆ ಕೋಪ ಬಂದ್ಬಿಡ್ತಾ? ನಿಮ್ಮಮ್ಮ ನನ್ನ ಮನೆಗೆ ಕರೆಸಿ ಅಷ್ಟೆಲ್ಲ ಮಾತಾಡಿದ್ರು ನನ್ಗೆ ಹೆಂಗಾಗಿರ್ಬೇಡ. ನಿನ್ ಮುಖ ನೋಡ್ಬಿಟ್ಟಿದ್ದೀನಿ. ಇಲ್ಲ ಅಂದಿದ್ರೆ ಇಲ್ದಿದ್ರೆ ಏನ್ ಮಾಡ್ತಿದ್ದ ಹೇಳು? ಓ, ಅಂದ್ರೆ ನಿಮ್ಮಮ್ಮ ಮಾಡಿದ್ ಏನು ತಪ್ಪಲ್ಲ ಅಂತ ಹೇಳ್ತಾ ಇದ್ಯಾ? ನೋಡು ಅರುಣ್, ನನ್ನ ಅಮ್ಮ ಮಾಡಿದ್ ಸರಿ ಅಂತ ಹೇಳ್ತಾ ಇಲ್ಲ, ಆದ್ರೆ ನೀನ್ ಅವ್ರ ಜಾಗದಲ್ಲಿದ್ರು ನೀನು ಅದನ್ನೇ ಮಾಡ್ತಿದ್ದೆ. ಮೈಂಡ್ ಇಟ್. ನನಗ್ ಗೊತ್ತು, ನಿಮ್ಮಮ್ಮಂಗೆ ನಿನ್ ಬಿಟ್ರೆ ಬೇರೆ ಯಾರು ದಿಕ್ಕಿಲ್ಲ. ನಿನ್ ಸಂಬಳ ನೆಚ್ಕೊಂಡಿರೋದು ನಾನಲ್ಲ, ನಿಮ್ಮಮ್ಮ. ನಿನ್ ಗಪ್ಪಿ ತಪ್ಪಿ ಮದ್ವೆ ಮಾಡ್ಬಿಟ್ರೆ ಮಗಳ ಸಂಬಳ ಎಲ್ಲಿ ಕೈ ತಪ್ಪೋಗುತ್ತೋ ಅಂತ ನಿನಗ್ ಮದ್ವೆ ಮಾಡ್ತಾ ಇಲ್ಲ ಅಲ್ವಾ? ಅರುಣ್, ಒಂದ್ ಮಾತ್ ಹೇಳ್ತಿದ್ದೀನಿ, ಸರಿಯಾಗಿ ಕೇಳಿಸ್ಕೊ. ನೀನ್ ಇಷ್ಟು ಚೀಪ್ ಆಗಿ ಥಿಂಕ್ ಮಾಡ್ತೀಯ ಅಂತ ಗೊತ್ತಿದ್ರೆ ನಾನ್ ಯಾವತ್ತೂ ಅಮ್ಮನ್ ಮಾತ್ ಕೇಳ್ತಿದ್ದೆ. ಎಸ್, ಈಗ್ಲೂ ಟೈಮ್ ಇನ್ನ ಕಳ್ದಿಲ್ಲ. ನೋಡು, ನಾನ್ ನಿನ್ನ ಮದ್ವೆ ಆಗಕ್ ಸಾಧ್ಯ ಇಲ್ಲ. ನೋಡು, ಬ್ರೇಕಪ್ ಮಾಡ್ತಿದ್ದೀನಿ. ಗುಡ್ ಬೈ. ಹಲೋ 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 ಧರಣಿ. Thank you so much. ನೀನು ಸಿಕ್ಕಿದ್ದು ತುಂಬಾನೇ ಖುಷಿ ಆಯ್ತು. ನಾನು ಆಫೀಸ್ಗೆ ಹೊರಡ್ತಾ ಇದ್ದೀನಿ. ತಿಂಡಿ ರೆಡಿ ಇದೆ, ತಿನ್ಕೊಂಡು ಹೋಗೋ. ನನಗೆ ತಿಂಡಿ ಬೇಡ, ನಾನು ಕ್ಯಾಂಟೀನಲ್ಲಿ ತಿನ್ಕೋತೀನಿ. ಅದೆಲ್ಲ ಇರಲಿ, ಮೊದಲು ನಾನು 3 ಲಕ್ಷ ಅರೇಂಜ್ ಮಾಡು ಅಂತ ಹೇಳಿದ್ನಲ್ಲ, ಅದನ್ನು ಅರೇಂಜ್ ಮಾಡು ಬೇಗ. ಬಾಗ್ಲಾಕೋ, ನಾ ಹೊರಟೆ. ಹಲೋ 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 ಹಾಯ್ ಧರಣಿ, ನಾನು ಅರುಣ್. ಏನು ಇಷ್ಟು ಬೇಗ ಫೋನ್ ಮಾಡ್ಬಿಟ್ಯಾ? ಇದಕ್ಕೋಸ್ಕರ ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ಗೊತ್ತಾ? ಹೇಗಿದ್ಯಾ? ಫೈನ್. ನಿನ್ನ ಹಸ್ಬೆಂಡ್? ಚೆನ್ನಾಗಿದ್ದಾರೆ. ನಿನ್ ವೈಫ್ ಹೇಗಿದ್ದಾರೆ? ನೀನ್ ಯಾರ ಮದ್ವೆ ಆದೆ? ಮದುವೆ ಆಗಬೇಕು ಅನ್ನೋ ಆಸೆ
ಅವತ್ತೇ ಹೊರಟೋಯ್ತು ಧರಣಿ. ಧರಣಿ, ಆರ್ ಯು ದೇರ್? ಯಾ, ಟೆಲ್ ಮೀ. ನೀನ್ ಯಾಕೆ ಮದ್ವೆ ಆಗಿಲ್ಲ? ಆನ್ಸರ್ ಇಟ್ಕೊಂಡು ಪ್ರಶ್ನೆ ಕೇಳೋದು ನ್ಯಾಯನಾ? ಡೋಂಟ್ ಬಿ ಸಿಲ್ಲಿ ಅರುಣ್. ನಾವಿಬ್ರು ಲವ್ ಮಾಡಿದ್ದು ನಿಜ, ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ದು ನಿಜ, ಆದ್ರೆ ಆಗ್ಲಿಲ್ಲ. ಹಾಗಂತ ಲೈಫ್ ಅಲ್ಲೇ ನಿಂತು ಹೋಗುತ್ತಾ? ಪ್ಲೀಸ್ ಸ್ಟುಪಿಡ್ ತರ ಆಡ್ಬೇಡ. ಆಗ ನನ್ನ ಹತ್ರ ಕೆಲಸನೂ ಇರಲಿಲ್ಲ, ದುಡ್ಡು ಇರಲಿಲ್ಲ, ಆದರೆ ಲೈಫ್ ಮಾತ್ರ ಓಡ್ತಾನೆ ಇತ್ತು. ಇವತ್ತು ನನ್ನ ಹತ್ರ ಕೆಲಸನೂ ಇದೆ, ದುಡ್ಡು ಇದೆ, ಆದರೆ ಲೈಫ್ ಮಾತ್ರ ನಿಂತು ಹೋಗಿದೆ. ನೋಡು ಅರುಣ್, ಹೀಗೆಲ್ಲ ಮಾತಾಡಿ ನನಗೆ ಗಿಲ್ಟ್ ಫೀಲ್ ಆಗೋ ಥರ ಮಾಡಬೇಡ. ಹೀಗೆ ಮಾತಾಡಿದ್ರೆ ನಾನು ನಿನ್ ಜೊತೆ ಮಾತೇ ಆಡಲ್ಲ. ಬಾಯ್. ಧರಣಿ, ಹಾಯ್ ಧರಣಿ. ನೀನಾ? ಒಳಗೆ ಬರ್ಬೋದಾ? ಬಾ ಬಾ ಬಾ, ಕೂತ್ಕೋ. ಥ್ಯಾಂಕ್ಸ್. ಏನೋ ನೀನು ಅಡ್ರೆಸ್ ಹ್ಯಾಕ್ ಸಿಕ್ತು? ಅದರಲ್ಲಿ ಮೊದಲಿದಂತ ತಗೋ. ಇದಾ? ಇದು ಯಾತಕ್ಕೆ? ನಿನ್ನ ಮದುವೆಗಂತೂ ಬಂದು ಕೊಡೋಕ್ಕಾಗಿಲ್ಲ, ಅದಕ್ಕೆ ಇಲ್ಲೇ ಕೊಡ್ತಾ ಇದ್ದೀನಿ. ಸರಿ. ಮತ್ತೆ ನಿಂಗೆ ಅಡ್ರೆಸ್ ಹ್ಯಾಕ್ ಸಿಕ್ತು? ಫೋನ್ ನಂಬರ್ ಸಿಕ್ಕಿದ್ಮೇಲೆ ಅಡ್ರೆಸ್ ಹುಡ್ಕೋದು ಕಷ್ಟನಾ? ನೀನಂತೂ ಬದಲಾಗ್ಲೇ ಇಲ್ಲ. ನಾನು ಯಾವತ್ತೂ ಬದಲಾಗಲಿಲ್ಲ ಧರಣಿ. ಅದು ಸರಿ, ಏನ್ ತಗೋತೀಯಾ? ಕಾಫಿ ಆರ್ ಜ್ಯೂಸ್? ಧರಣಿ, ನೋ ಫಾರ್ಮಾಲಿಟೀಸ್ ಪ್ಲೀಸ್. ಬಾ ಕೂತ್ಕೋ. ಹಾಗಂದ್ರೆ ಹೇಗೋ? ಇರು, ಒಂದು ನಿಮಿಷ ಬರ್ತೀನಿ. ಮತ್ತೆ ನಿನ್ನ ಸಿಸ್ಟರ್ ಹೇಗಿದ್ದಾರೆ? ಚೆನ್ನಾಗಿದ್ದಾಳೆ. ನಿಮ್ಮ ತಾಯಿ ಹೇಗಿದ್ದಾರೆ? ಶಿ ಇಸ್ ಫೈನ್. ನನಗೆ ತುಂಬಾ ಬೇಜಾರಾಗ್ತಾ ಇದೆ ಧರಣಿ. ಯಾಕೆ? ಅದು ಅವತ್ತು ನಾನು ನಿನ್ನ ತಾಯಿ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದಾಗಿತ್ತು ಧರಣಿ. ಐ ಆಮ್ ರಿಯಲಿ ವೆರಿ ಸಾರಿ. ಈಗ ಯಾಕದಲ್ಲ? ಧರಣಿ, ನೀನು ಇನ್ನೊಂದು ಮಾತು ಕೇಳಲ್ಲ. ಲೈಫಲ್ಲಿ ನಾವು ಅನ್ಕೊಂಡ ಹಾಗೆ ಏನೂ ಆಗೋದಿಲ್ಲ. ಏನೋ ಕೆಟ್ಟಗಳಿಗೆ ಆಗಿದ್ದೆಲ್ಲ ಆಗೋಯ್ತು. ಇನ್ನು ಮುಂದೆನಾದರೂ ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಆಗಿರೋಣ. ಶ್ಯೂರ್. ನಾನು ನಿನ್ಗೆ ಅದನ್ನೇ ಹೇಳಬೇಕು ಅಂತಿದ್ದೆ. ಸರಿ, ನಾನು ಹಿಂಗೆ ಬರ್ತೀನಿ. ಓಕೆ. ಅಟ್ಲೀಸ್ಟ್ ಒಂದೇ ಒಂದು ಫ್ರೆಂಡ್ಲಿ ಹಗ್. ಸರಿ, ಬರ್ತೀನಿ. ಧರಣಿ, ಯಾರು ಬಂದಿದ್ರು ಮನೆಗೆ? ಯಾಕೆ? ಯಾರು ಬರ್ಬಾರ್ದಾ? ಕೇಳಿದಕ್ಕೆ ಸರಿಯಾಗಿ ಉತ್ತರ ಕೊಡು. ಮೈ ಫ್ರೆಂಡ್. ಫ್ರೆಂಡಾ? ಫ್ರೆಂಡ್ ಅಂದ್ರೆ? ಅಂದ್ರೆ ನೀನ್ ನನ್ನ ಮೇಲೆ ಡೌಟ್ ಬರ್ತಿದ್ಯಾ? ಡೌಟ್ ಪಡೋ ಥರ ಮಾತಾಡ್ತಿರೋದು ನೀನು. ಕೇಳಿದಕ್ಕೆ ಸರಿಯಾಗಿ ಉತ್ತರ ಕೊಡೋಕೆ ಏನು ನಿಮಗೆ? ಎಕ್ಸ್ಕ್ಯೂಸ್ ಮೀ, ನಿಮ್ಗೆಲ್ಲಾ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಡ್ಬೇಕಾದೇನಿಲ್ಲ. ಮ್ಯಾನರ್ಸ್ ಇಲ್ವಾ ನಿಂಗೆ? ಬೇರೆಯವ್ರ ಲ್ಯಾಪ್ಟಾಪ್ ನೋಡೋದು ತಪ್ಪು ಅಂತ ಗೊತ್ತಿಲ್ಲ? ನಾನು ನೋಡದೇ ಇರೋಂಥದ್ದು ಏನಿದೆ ಅದರಲ್ಲಿ? ಓ, ನೀನಾದ್ರೆ ಎಲ್ಲ ನೋಡ್ಬಿಡ್ಬೇಕಾ? ನಾನು ನಿನ್ ಗಂಡ, ನಮ್ಮಿಬ್ರ ಮಧ್ಯೆ ಏನಿದೆ ಇವೆಲ್ಲ?
ನೋಡು, ಗಂಡ ಹೆಂಡತಿ ಅಂದ್ ಮಾತ್ರಕ್ಕೆ ಪರ್ಸನಲ್ಸ್ ಏನು ಇರೋದೇ ಇಲ್ವಾ? ಇದು ನನ್ನ ಪರ್ಸನಲ್. ಪರ್ಸನಲ್? ಜಗತ್ತಲ್ಲಿ ಔಷಧಿ ಇಲ್ಲದೆ ಇರುವಂತ ಕಾಯಿಲೆಗಳು ಎಷ್ಟಿದೆ ಅಂತ ಸರಿಯಾಗಿ ಹೇಳೋದು ಕಷ್ಟ. ಆದ್ರೆ ಇವತ್ತಲ್ಲ ನಾಳೆ ಅವುಗಳಿಗೆ ಔಷಧಿ ಕಂಡು ಹಿಡಿತಾರೆ. ಆದ್ರೆ ಯಾವತ್ತಿಗೂ ಔಷಧಿ ಕಂಡು ಹಿಡಿಯೋಕಾಗದೇ ಇರುವಂತ ಒಂದೇ ಒಂದು ಕಾಯಿಲೆ ಅಂದ್ರೆ ಅದು ಅನುಮಾನ. ಒಂದು ಸಲ ಈ ಅನುಮಾನ ಅನ್ನೋದು ಮನಸ್ಸೊಳಗಡೆ ಹೋಗ್ಬಿಡ್ತು ಅಂದ್ರೆ ಅದು ಯಾರನ್ನ ಕೊಲ್ಲುತ್ತೆ, ಯಾರನ್ನ ನಾಶ ಮಾಡುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂಥ ಅನುಮಾನ ವಿನಾಯಕನು ಬಿಡೋದಿಲ್ಲ. ಹೆಂಡತಿ ಧರಣಿ ಯಾರ ಜೊತೆನೂ ಸಲಿಗೆಯಿಂದ ಇದ್ದಾಳೆ ಅನ್ನೋದು ವಿನಾಯಕ್ಗೆ ನಿಧಾನವಾಗಿ ಅರ್ಥ ಆಗುತ್ತೆ. ಅವಳು ಫೋನ್ ಯಾವಾಗಲೂ ಎಂಗೇಜ್ ಇರೋದಕ್ಕೂ ಇದೇ ಅರ್ಥ ಕಾಣುತ್ತೆ. ಅವಳು ಆಫೀಸ್ಗೆ ಬೇಗ ಹೋದ್ರು, ಲೇಟ್ ಆಗಿ ಹೋದ್ರು ಅಥವಾ ಹೋಗದೇ ಇದ್ರು ಇದೇ ಅನುಮಾನ ಕಾಡುತ್ತೆ. ಇದಕ್ಕೆ ಸರಿಯಾಗಿ ಧರಣಿನ ನೋಡೋದಕ್ಕೆ ಅರುಣ್ ಪದೇ ಪದೇ ಬರ್ತಿದ್ದ. ಈ ವಿಷಯ ಗಂಡನ್ಗೆ ಗೊತ್ತಾಗುತ್ತೆ. ಈ ವಿಚಾರವಾಗಿ ಗಂಡ ಹೆಂಡತಿ ನಡುವೆ ಜಗಳ ನಡೀತಾನೆ ಇತ್ತು. ಹೆಂಡತಿ ಜಗಳ ಮಾಡಿದಷ್ಟು ಗಂಡನ್ಗೆ ಅನುಮಾನ ಜಾಸ್ತಿ ಆಗ್ತಾನೆ ಇತ್ತು. ಕೊನೆಗೊಂದಿನ ಧರಣಿ ಅಮ್ಮಂಗೆ ಫೋನ್ ಬರುತ್ತೆ. ಧರಣಿ ಬೆಂಕಿ ಹಚ್ಕೊಂಡು ಪ್ರಾಣ ಕಳ್ಕೊಂಡ್ಳು ಅಂತ. ಹಲೋ, ಏನ್ ಹೇಳ್ತಾ ಇದೆಯಪ್ಪ? ನಾನು ಈಗಲೇ ಬಂದೆ. ಧರಣಿ, ಆಗಸ್ಟ್ 27, 2012. ಧರಣಿ, 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 ಧರಣಿ. ಅದು ಇದೇ 2012 ಆಗಸ್ಟ್ 28ನೇ ತಾರೀಕು ಸಂಜೆ ಸುಮಾರು 4 ಗಂಟೆ. ಜೈ ಭಾರತ್ ನಗರದಲ್ಲಿ ವಾಸವಾಗಿರೋ ಧರಣಿಯ ಮನೆಯಿಂದ ಹೊಗೆ ಬರ್ತಿತ್ತು. ಅಕ್ಕಪಕ್ಕದವರು ಹೋಗಿ ನೋಡುವಷ್ಟರಲ್ಲಿ ಧರಣಿ ಅರ್ಧ ಸುಟ್ಟು ಹೋಗಿದ್ಲು. ಜನಗಳು ನೋಡುವಾಗ ಧರಣಿಯ ಪ್ರಾಣ ಹೊರಟು ಹೋಗಿತ್ತು. ಅಲ್ಲಿದ್ದವರು ಧರಣಿಯ ತಾಯಿ ಹಾಗೂ ಗಂಡ ವಿನಾಯಕ್ಗೆ ಸುದ್ದಿ ತಿಳಿಸ್ತಾರೆ. ವಿಷಯ ಗೊತ್ತಾದ ಪುಲಿಕೇಶಿ ನಗರ ಪೊಲೀಸ್ ಠಾಣೆಯ ಪೊಲೀಸ್ನವರು ಬಂದು ಸ್ಥಳಕ್ಕೆ ಪರಿಶೀಲನೆ ಮಾಡ್ತಾರೆ. ಆಗ ಅವರಿಗೆ ಗೊತ್ತಾಗಿದ್ದು ಧರಣಿಯ ಕತ್ತಲಿದ್ದ ಮಾಂಗಲ್ಯದ ಸರ, ಮತ್ತೊಂದು ಚಿನ್ನದ ಸರ ಮತ್ತು ಉಂಗುರ, ಮತ್ತೆ ಆಕೆ ಬಳಸುತ್ತಿದ್ದ ಮೊಬೈಲ್ ಫೋನ್ ನಾಪತ್ತೆ ಆಗಿರುತ್ತೆ. ಆ ಕ್ಷಣಕ್ಕೆ ಇದು ಮರ್ಡರ್ ಫಾರ್ ಗೇನ್ ಅನ್ಸುತ್ತೆ. ಯಾರೋ ಕಳ್ಳತನಕ್ಕೋಸ್ಕರ ಮನೆಗೆ ನುಗ್ಗಿ ಕೊಲೆ ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿದ್ರು ಅನುಮಾನಗಳು ಹುಟ್ಟದೇ ಇರೋದಿಲ್ಲ. ಧರಣಿ ಸಾಯುವಾಗ ಮದುವೆಯಾಗಿ 1 ವರ್ಷ 4 ತಿಂಗಳಷ್ಟೇ ಕಳೆದಿತ್ತು. ನನ್ನ ಮಗಳ ಸಾವು ಅನುಮಾನಾಸ್ಪದವಾಗಿದೆ, ತನಿಖೆ ನಡೆಸಿ ಅಂತ ಧರಣಿ ತಾಯಿ ಲೋಗಂಬಾಳ್ ಪೊಲೀಸರಿಗೆ ದೂರು ನೀಡ್ತಾರೆ. ನೋಡಿಮ್ಮ, ನೀವು ಯಾರಿಗೂ ಹೆದರಬೇಕಾಗಿಲ್ಲ. ನಿಮಗೆ ಯಾರ್ಯಾರ ಮೇಲೆ ಅನುಮಾನ ಇದೆಯೋ ಧೈರ್ಯವಾಗಿ ನಮ್ಮ ಹತ್ರ ಹೇಳಿ. ಇರೋ ಒಬ್ಬ ಮಗಳನ್ನು ಕಳ್ಕೊಂಡಿದ್ದೀರಾ, ಅವಳು ಹೇಗಿದ್ರು ವಾಪಸ್ ಬರೋದಿಲ್ಲ ಅಂತ ನೀವು ಯಾರನ್ನೋ ಬಚಾವ್ ಮಾಡೋಕ್ಕೆ ಹೋಗಬೇಡಿ. ಏನ್ ಮಾಡ್ಲಿ ಸರ್, ಎಲ್ಲ ಸರಿ ನನ್ನ ಮಗುಗಿಂತ ಗತಿ ತಂದಿಸ್ಬಿಟ್ರಲ್ಲ. ಅದಕ್ಕೆಮ್ಮ ಹೇಳಿ, ನಿಮ್ಮ ಮಗಳನ್ನ ನಿಮ್ಮ ಅಳಿಯ ಚೆನ್ನಾಗಿ ನೋಡ್ಕೋತಾ ಇದ್ನಾ? ಅಂದ್ರೆ ಆ ಕೆಲಸ ಇವನೇ ಮಾಡಿದಾನೆ ಅಂತೀರಾ? ಅದನ್ನು ತಿಳ್ಕೋಬೇಕು ಅಂತಂದರೆ ನಾವು ತನಿಖೆ ಮಾಡಬೇಕು. ನಾವು ತನಿಖೆ ಮಾಡಬೇಕು ಅಂತಂದರೆ ನೀವು ನಮ್ಮ ಜೊತೆ ಕೋಆಪರೇಟ್ ಮಾಡಬೇಕು. ಹೇಳಿ, ಇತ್ತೀಚೆಗೆ ನಿಮ್ಮ ಮಗಳು ಅಳಿಯನ ಮಧ್ಯೆ ಏನಾದರೂ ಮನಸ್ತಾಪ, ಜಗಳ? ನಾಚಿಕೆ ಆಗೋದಿಲ್ವಾ ನಿನ್ಗೆ? ನಿನ್ ಹೆಂಡತಿ ಮೇಲೆ ನೀನ್ ಅನುಮಾನ ಪಡ್ತಿಲ್ಲ, ಇಷ್ಟು ಎಜುಕೇಟೆಡ್ ಆಗಿ. ಯಾರು ಸುಮ್ಮನೆ ಡೌಟ್ ಪಡೋದಿಲ್ಲ, ಮಾಡೋದಿಲ್ಲ ಮಾಡ್ಬಿಟ್ಟು ಈಗ ಸೀತೆ ಸಾವಿತ್ರಿ ತರ ನಡ್ಕೋತಾ ಇದೆಯಾ? ನನ್ಗೆ ನಿನ್ ಹೆಂಡತಿ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತಿದೆ. ನೀನ್ ನನ್ನ ಹೆಂಡತಿ ಅಂತ ಹೇಳ್ಕೊಳಕ್ಕೆ ನನಗೇನು ತುಂಬಾ ಹೆಮ್ಮೆ ಆಗ್ತಿದೆ ಅನ್ಕೊಂಡಿದ್ಯಾ? ಯಾಕೆ? ನಾನೇನ್ ತೊಂದ್ರೆ ಮಾಡಿದ್ದೀನಿ ನಿನ್ಗೆ? ನಿನ್ಗೆ ಹೆಂಡತಿಯಾಗಿ ಹೇಗಿರ್ಬೇಕೋ ಹಾಗೆ ಇದೀನಿ. ಆದ್ರೆ ನೀನ್ ಹೇಳ್ದಾಗೆಲ್ಲ ಕೇಳ್ಕೊಂಡು ಬಿದ್ದಿರಕ್ ನನ್ ಕೈಲಿ ಆಗೋದಿಲ್ಲ. ರೆಸ್ಪಾನ್ಸಿಬಿಲಿಟಿ ಏನು ಅನ್ನೋದು ನನಗೂ ಚೆನ್ನಾಗಿ ಗೊತ್ತಿದೆ. ನಿನ್ ರೆಸ್ಪಾನ್ಸಿಬಿಲಿಟಿ ಏನು ಅಂತ ನಾನು ನೋಡಿದ್ದೀನಿ. ಫ್ಲಾಟ್ಗೆ 1 ಲಕ್ಷ ಕಮ್ಮಿ ಆಗಿದೆ, ಅದನ್ನ ಅರೇಂಜ್ ಮಾಡು ಅಂತ ಹೇಳಿದ್ರೆ ಮಾಡಿದ್ಯಾ ನೀನು? ನನ್ನ ಹತ್ರ ಅಷ್ಟೊಂದು ದುಡ್ಡು ಇಲ್ಲ. ಅದೇ ಕೇಳ್ತಾ ಇರೋದು, ಯಾವನಿಗೆ ಖರ್ಚು ಮಾಡ್ತಾ ಇದೀಯಾ ಅಂತ. ನಿನಗೂ ನನ್ನಷ್ಟೇ ಸಂಬಳ ಬರುತ್ತೆ ತಾನೆ? ನೋಡು, ಮನೆ ಖರ್ಚಿಗೂ ದುಡ್ಡು ಕೊಡ್ತಿದ್ದೀನಿ ತಾನೆ. ಅಮ್ಮನಿಗೆ ನಾನು ಒಬ್ಳೆ ಮಗಳು, ಅವ್ರ ಮನೇನು ನಾನು ರಿಬಾಯಿಸ್ತಿರೋದು ನಿಂಗೆ ಗೊತ್ತಿದೆ ತಾನೆ? ನನಗೆ ಗೊತ್ತು ನೀನೆಲ್ಲ ತಗೊಂಡೋಗಿ ಅಲ್ಲಿ ಸುರಿತಾ ಇದೆಯಾ ಅಂತ. ಅದನ್ನೇ ತಗೊಂಡ್ ಬಾ ಇಲ್ಲಿಗೆ ಅಂತ ಹೇಳ್ತಾ ಇರೋದು. ಇಲ್ದಿದ್ರೆ ಒಂದು ಕೆಲಸ ಮಾಡು, ನೀನು ಹೋಗಿ ಅಲ್ಲೇ ಇದ್ಬಿಡು. ಯಾವುದೇ ತೊಂದರೆ ಇರಲ್ಲ, ಯಾವ ಡಿಸ್ಟರ್ಬೆನ್ಸ್ ಇರಲ್ಲ, ನೀನ್ ಹೇಗ್ ಬೇಕೋ ಆಗಿರ್ಬೋದು. ನನಗೆ ಗೊತ್ತು, ಈ ಮನೆಯಿಂದ ನನ್ನ ಆಚೆ ಹಾಕಿ ನೀನ್ ಯಾವಳನ್ನ ಕರ್ಕೊಂಬಂದ್ ಚಕ್ಕಂದ ಆಡ್ಬೇಕು ಅಂತ ತಾನೆ. ನನಗೆ ಗೊತ್ತಾಯ್ತು, ಎಲ್ಲ ಅಪ್ಪದನ್ನು ನನ್ನ ತಲೆ ಮೇಲೆ ಹೊಡ್ಸಿ ನೀನ್ ಇಷ್ಟ ಬಂದಂಗೆ ಇರ್ಬೇಕು ಅಂತ ಅನ್ಕೊಂಡಿದ್ಯಾ ತಾನೆ?
ನನ್ ಕೆನ್ನೆ ಹೊಡಿತೀಯ ಅಲ್ವಾ? ನಾನ್ ನಿನ್ ಜೊತೆ ಇರೋದಿಲ್ಲ, ನಾನ್ ನಿನ್ ಜೊತೆ ಇರೋದಿಲ್ಲ. ಇಷ್ಟಕ್ಕೆ ಜಗಳ ಮಾಡ್ಕೊಂಡು ಬಂದ್ರೆ ಹೇಗೆ? ಜೊತೆಲಿದ್ರೆ ಎಲ್ಲ ಸರಿ ಹೋಗುತ್ತೆ, ಇಲ್ಲ ಅಂದ್ರೆ ಸಂಸಾರ ಒಡೆದು ಹೋಗುತ್ತೆ. ಹೆಣ್ಣು ಒಂಟಿಯಾಗಿರೋದು ಎಷ್ಟು ಕಷ್ಟ ಅಂತ ನನಗ್ ಗೊತ್ತು. ಸ್ವಲ್ಪ ಯೋಚನೆ ಮಾಡೋ. ಅಂದ್ರೆ ನಾಚಿಕೆ ಬಿಟ್ಟು ಮತ್ತೆ ಅವನ ಹತ್ರ ಹೋಗು ಅಂತ ಹೇಳ್ತಿದ್ಯಾ? ನನ್ ಕೈಲಾಗಲ್ಲಪ್ಪ. ಹುಚ್ಚಿ, ಗಂಡನ ಹತ್ರ ಎಂತದೆ ನಾಚಿಕೆ? ಗಂಡ ಹೆಂಡತಿ ಜಗಳದಲ್ಲಿ ಸೋಲೋರೆ ಗೆಲ್ಲೋದು. ನಾನು ಅವನಿಗೆ ಬುದ್ಧಿ ಹೇಳ್ತೀನಿ. ನೋಡು, ನಾನ್ ಬರೋದಿಲ್ಲ, ಬೇಕಾದ್ರೆ ಅವನೇ ಬರ್ಲಿ. ನಿನ್ ಹಠ ನನಗ್ ಗೊತ್ತಿಲ್ವಾ? ಎಲ್ಲ ನಿನ್ ಮೂಗಿನ ನೇರಿಕೆ ನಡಿಬೇಕು ಅಂತ್ಯ. ಅವನು ಗಂಡಸು ಕಣೆ, ಅವನಿಗೂ ತನ್ನ ಮಾತು ನಡಿಬೇಕು ಅಂತ ಅನ್ಸೋದಿಲ್ವಾ? ಏನಮ್ಮ ನೀನು ಹೀಗೆ ಹೇಳ್ತೀಯಾ? ಗಂಡ್ಸು ಅಂದ್ರೆ ಏನಾದ್ರು ದೇವ್ರ? ಅವರು ನಮಗೆ ಮನುಷ್ಯರು ತಾನೆ. ನೋಡು, ಹೀಗೆ ವಾದ ಮಾಡ್ತೀಯ, ಜಗಳ ಶುರುವಾಗುತ್ತೆ. ಅದೆಲ್ಲ ಬಿಡು, ನಾನು ಅವನಿಗೆ ಬುದ್ಧಿ ಹೇಳ್ತೀನಿ. ನಡಿ ಹೋಗೋಣ, ಹೇಳ ಮೇಲೆ. ಏನಪ್ಪ ಇದೆಲ್ಲ? ಮನೇಲಿ ಇರೋರಿಬ್ರು ಅನ್ಸರ್ಸ್ಕೊಂಡು ಹೋಗಕ್ಕಾಗಿವನಪ್ಪ. ಹೇಗೆ ಅನ್ಸರ್ಸೋದು ಅತ್ತೆ? ನೀವೇ ನೋಡ್ತಿದ್ದೀರಲ್ಲ, ಎಲ್ಲದಕ್ಕೂ ಹೀಗೆ ಆಡ್ತಾಳೆ. ಗೊತ್ತಪ್ಪ, ಏನ್ ಮಾಡೋದು ಹೇಳು? ಒಬ್ಳೆ ಮಗಳು ಅಂತ ಮುದ್ದಿಂದ ಸಾಕಿದೀನಿ, ಆದ್ರೆ ಸ್ವಲ್ಪ ಮಂಡು. ನೀನೇ ಸ್ವಲ್ಪ ಅನ್ಸರ್ಸ್ಕೊಂಡು ಹೋಗ್ಬಾರ್ದಾ? ಅಮ್ಮ, ನೀನ್ ಅವ್ನ್ ಬುದ್ಧಿ ಹೇಳಕ್ ಬಂದಿದ್ಯೋ ಅಥವಾ ನನ್ ಮಾನ ಮರ್ಯಾದೆ ಕಳ್ಯಕ್ ಬಂದಿದ್ಯೋ? ನೋಡಿ, ನೀವೇ ನೋಡಿ, ಏನಾದ್ರೂ ಒಳ್ಳೇದ್ ಮಾಡ್ತೀನಿ ಅಂತ ಹೋದ್ರೆ ಒಂಚೂರು ಸಪೋರ್ಟ್ ಮಾಡಲ್ಲ. ಯೋಚನೆ ಮಾಡ್ಬೇಡಪ್ಪ ವಿನಾಯಕ. ಧರಣಿ ಹೇಳಿದ್ಲು ನಿನ್ಗೇನೋ ದುಡ್ಡು ಬೇಕಾಗಿದೆ ಅಂತ. ನಮ್ಮ ಯಜಮಾನ್ರು ನನ್ನ ಹೆಸರಲ್ಲಿ ಬ್ಯಾಂಕಲ್ಲಿ ಸ್ವಲ್ಪ ದುಡ್ಡಿಟ್ಟಿದ್ದಾರೆ, ನಾನು ಅದನ್ನ ಕೊಡ್ತೀನಿ. ನಿಮ್ಮಿಬ್ಬರಿಗಲ್ದಲೇ ದುಡ್ಡನ್ನ ನಾನಿನ್ ಯಾರಿಗೆ ಕೊಡ್ಲಿ ಹೇಳು? ಆದ್ರೆ ಸಣ್ಣ ಸಣ್ಣ ಕಾರಣಕ್ಕೆ ನೀವಿಬ್ರು ಜಗಳ ಆಡ್ಬೇಡ್ರಪ್ಪ. ಸರಿ, ನಾನೇನು ಹೊರಡ್ತೀನಪ್ಪ. ಏನೇ ವಿಷಯ ಇದ್ರೂ ಸಮಾಧಾನವಾಗಿ ಇಬ್ರು ಕೂತು ಪರಿಹಾರ ಮಾಡ್ಕೊಡಿ. ಧರಣಿ, ನೀನು ಅಷ್ಟೇ ಕಣೆ, ಗಂಡನ ಮಾತಿಗೆ ಮರ್ಯಾದೆ ಕೊಡೋದನ್ನ ಕಲಿ. ನಾನೇನು ಬರ್ತೀನಪ್ಪ, ಬರ್ತೀನಮ್ಮ. ಏನೇ ಇಲ್ಲಿ ನನ್ನ ಮರ್ಯಾದೆ ತೆಗ್ದಿದ್ ಸಾಲದು ಅಂತ ನಿಮ್ಮ ಅಮ್ಮನ ಮನೇಲೂ ಹೋಗಿ ನನ್ನ ಮರ್ಯಾದೆ ತೆಗ್ದಿದ್ಯಾ? ನಾನೇ ನಿನ್ನ ಹತ್ರ ದುಡ್ಡು ಬೇಕು ಅಂತ ಭಿಕ್ಷೆ ಬೇಡಿದ್ನ? ಅಲ್ಲಿ ಅಮ್ಮನ ಹತ್ರ ಹೋಗಿ ಹೇಳೋ ಅಗತ್ಯ ಏನಿತ್ತು ನಿನಗೆ? ಮತ್ತೆ ಇನ್ಯಾರ ಹತ್ರ ಹೇಳಿ? ಯಾವಾಗ್ಲೂ ದುಡ್ಡು ದುಡ್ಡು ಅಂತ ಸಾಯ್ತಿರ್ತೀಯಾ? ನೀನ್ ಹೀಗೆ ಆಡ್ತಾ ಇದ್ರೆ ಯಾರು ಸಾಯ್ತಾರೆ ಅಂತ ಗೊತ್ತಾಗತ್ತೆ. ಮಗಳು ಸಂಸಾರ ಹಾಳಾಗಬಾರ್ದು ಅಂತ ನಾನೇ ಬಲವಂತವಾಗಿ ಅವ್ರ ಮನೆ ಕರ್ಕೊಂಡು ಹೋಗ್ಬಿಟ್ಟು ಬಂದೆ ಸರ್. ಈ ರೀತಿ ಆಗುತ್ತೆ ಅಂತ ಗೊತ್ತಿದ್ದಿದ್ರೆ ನನ್ನ ಮಗಳನ್ನ ನಾನು ಕಳಿಸ್ತಾನೆ ಇರಲಿಲ್ಲ. ನಾನು ನನ್ನ ಗಂಡನ್ನು ಕಳ್ಕೊಂಡೆ, ಇರೋ ಒಬ್ಬ ಮಗಳನ್ನು ಕಳ್ಕೊಂಡೆ ಸರ್. ಸ್ಟೇಷನ್ ಬನ್ರಿ. ಯಾಕೆ ಸರ್? ಹೇಳ್ತಿ ಬನ್ರಿ. ಏನಾಯ್ತು ಸರ್? ಕರ್ಕೊಡ್ರನ್ನ. ಏನ್ ಮಾಡ್ದೆ ಹೇಳ? ಹೇಳಿದ್ರೆ ಬದುಕೋತೀಯ? ಸರ್, ನೀವು ನನ್ ಕೊಂದ್ರು ಅಷ್ಟೇ ಸರ್. ಸರ್, ನಾನು ಕೊಲೆ ಮಾಡಿಲ್ಲ ಸರ್. ಅವತ್ತು ನಾನು ಆಫೀಸಲ್ಲಿದ್ದೆ ಸರ್, ಡ್ಯೂಟಿಲಿದ್ದೆ ಸರ್. ನಾನು ಯಾಕೆ ಸರ್ ಕೊಲೆ ಮಾಡಲಿ? ಅವಳು ನನ್ನ ಹೆಂಡತಿ ಸರ್. ಏನೋ ಸಣ್ಣ ಪುಟ್ಟ ಜಗಳ ಕಾಯ್ತೀವಿ ಸರ್, ಅದು ಕೊಲೆನೇ ಮಾಡೋದು ಸರ್. ಕೊಲೆ ಮಾಡಿದವರೆಲ್ಲ ಹೀಗೆ ಹೇಳೋದು. ಬಾಯಿ ಬಿಟ್ರೆ ಸರಿ, ಇಲ್ಲ ಅಂದ್ರೆ ನಿನ್ನ ಬಾಯಿ ಹೇಗ್ ಬಿಡಿಸ್ಬೇಕು ಅಂತ ನನಗೆ ಗೊತ್ತಿದೆ. ರೀ, ವಿಷಯ ಹೇಳೋ ತನಕ ಬಿಡ್ಬೇಡ್ರಿ. ಮಗಳು ಹೇಳೋ. ಇಲ್ಲ ಸರ್, ಕೊಲೆ ಮಾಡಿಲ್ಲ. ಕೊಲೆಗಾರ ಯಾರು? ಧರಣಿನ ಆಕೆಯ ಗಂಡ ವಿನಾಯಕ್ಕೆ ಕೊಲೆ ಮಾಡಿದನ ಅಥವಾ ಕಳ್ಳತನ ಮಾಡೋದಕ್ಕೆ ಬಂದ ಯಾರೋ ಅನಾಮಿಕ ಕಳ್ಳ ಈ ಕೊಲೆ ಮಾಡಿದನ? ಪೊಲೀಸ್ನವರು ಸಾಕಷ್ಟು ರೀತಿ ತನಿಖೆ ನಡೆಸ್ತಾರೆ, ಆದ್ರೆ ಗಂಡ ವಿನಾಯಕ್ ಈ ಕೊಲೆ ಮಾಡಿದಾನೆ ಅನ್ನೋದಕ್ಕೆ ಯಾವುದೇ ರೀತಿ ಆಧಾರ ಸಿಗೋದಿಲ್ಲ. ಇವನು ರೀಸೆಂಟ್ ಆಗಿ ಧರಣಿ ಜೊತೆ ಫೇಸ್ಬುಕ್ ಅಲ್ಲಿ ಫ್ರೆಂಡ್ಶಿಪ್ ಮಾಡಿದ್ದಾನೆ ಸರ್. ತುಂಬಾ ಚಾಟ್ ಕೂಡ ಮಾಡಿದ್ದಾರೆ, ಹಾಗೆ ಮೊಬೈಲ್ ನಂಬರ್ ಕೂಡ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ. ಆ ನಂಬರ್ಗೆ ಫೋನ್ ಮಾಡಿ ನೋಡಿದ್ರ? ಕಾಲ್ ಮಾಡಿದ್ದೆ ಸರ್, ಸ್ವಿಚ್ ಆಫ್ ಬರ್ತಾ ಇದೆ. ಆ ನಂಬರ್ ಕಾಲ್ ಡೀಟೇಲ್ ತರಿಸಿ, ಹಾಗೆ ಅಡ್ರೆಸ್ ಕೂಡ ಪತ್ತೆ ಮಾಡಿ. ಸರಿ ಸರ್. ರೀ, ಆ ವಿನಾಯಕನ್ ಕರ್ಕೊಂಬಂದ್ರಿ. ನೋಡ್ರಿ, ಇಲ್ಲೊಬ್ಬ ವ್ಯಕ್ತಿ ಫೋಟೋ ಇದೆ, ಸರಿಯಾಗಿ ನೋಡ್ಬಿಟ್ಟು ಇವು ನಿಮ್ಗೆ ಗೊತ್ತಾ ಹೇಳಿ. ಇಲ್ಲ ಸರ್, ನೋಡಿಲ್ಲ ಸರ್. ರೀ, ಕರ್ಕೊಂಡು ಹೋಗ್ರಿ. ಇವ್ನು ನನಗೆ ಗೊತ್ತು ಸರ್. ಇವನ ಹೆಸರು ಅರುಣ್ ಅಂತ.
ಮದುವೆಗಿಂತ ಮುಂಚೆ ನನ್ನ ಮಗಳ ಹಿಂದೆ ಬಿದ್ದಿದ್ದ. ಹಾಗೆ ಮದುವೆ ಮಾಡ್ಕೋತೀನಿ ಅಂತ ಕಾಟ ಸಹ ಕೊಡ್ತಾ ಇದ್ದ. ಒಂದಿನ ನನ್ನ ಮನೆಗೆ ಕರೆದು ಅವನನ್ನ ಚೆನ್ನಾಗಿ ಬೈದು ಕಳಿಸಿದ್ದೆ ಸರ್. ಆಮೇಲೆ ಏನಾದರೂ ನೀವು ಇವನನ್ನು ನೋಡಿದ್ರ? ಇಲ್ಲ ಸರ್, ಅದೇ ಕೊನೆ. ಸ್ವಲ್ಪ ದಿನಕ್ಕೆ ವಿನಾಯಕನ ಜೊತೆ ನನ್ನ ಮಗಳು ಮದುವೆ ಮಾಡಿಬಿಟ್ಟೆ. ಮತ್ತೆ ಇತ್ತೀಚೆಗೆ ನಿಮ್ಮ ಮಗಳು ಏನಾದರೂ ಇವನ ಬಗ್ಗೆ ಹೇಳಿದ್ಲ? ಇಲ್ಲ ಸರ್, ಯಾವತ್ತೂ ಅವನ ಬಗ್ಗೆ ಅವಳೇನು ಹೇಳಲೇ ಇಲ್ಲ. ಸರ್, ಅರುಣ್ ಅಡ್ರೆಸ್ ಪತ್ತೆ ಆಗಿದೆ. ವೆರಿ ಗುಡ್. ಹೇಳ್ಕೊಂಬನ್ರಿ ಅವನ್ನ. ಸ್ವಲ್ಪ ಇರ್ರಿ. ಹೇಳ್ತೀನಿ ಸರ್. ಹೋಗೋ. ಸರ್, ನಾನು ಧರಣಿ ತುಂಬಾನೇ ಪ್ರೀತಿ ಮಾಡ್ತಾ ಇದ್ವು ಸರ್. ನನಗೆ ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ತಾಯಿ ಅವಳಿಗೆ ಬೇರೆಯವನ ಜೊತೆ ಮದುವೆ ಮಾಡಿದ್ರು ಸರ್. ಅದಾದ್ಮೇಲೆ ಮತ್ತೆ ನನಗೆ ಅವಳು ಇತ್ತೀಚೆಗೆ ಫೇಸ್ಬುಕ್ ಅಲ್ಲಿ ಸಿಕ್ಕಿದ್ರು ಸರ್. ಫೋನ್ ನಂಬರ್ ಕೊಟ್ಲು ಸರ್. ಫೋನ್ ನಂಬರ್ ಇಸ್ಕೊಂಡ್ಮೇಲೆ ನಾನು ಅವಳ ಮನೆಗೆ ಅವಾಗ ಹೋಗಿ ಬರ್ತಾ ಇದ್ದೆ ಸರ್. ಫ್ರೆಂಡ್ ಆಗಿರೋಣ ಅಂದಿದ್ದಕ್ಕೆ ಸರಿ ಆಯ್ತು ಅಂತ ಒಪ್ಕೊಂಡು ಸರ್. ನಾನು ಬರ್ತೀನಿ. ಅಟ್ಲೀಸ್ಟ್ ಒಂದೇ ಒಂದು ಫ್ರೆಂಡ್ಲಿ ಹೆಗ್. ನನಗೆ ಕೈ ಕೊಟ್ಟು ಹೋದ್ಲು. ಅವಳನ್ನ ಯಾವುದೇ ಕಾರಣಕ್ಕೂ ನಾನು ಪಡ್ಕೊಳ್ಳೇಬೇಕು ಅನ್ನೋ ಹಂಬಲದಲ್ಲಿ ಅವತ್ತೊಂದಿನ ಅವಳ ಮನೆಗೆ ಹೋದೆ ಸರ್. ಆಯ್ದರಣಿ, ನೀನಾ? ಬಾ ಒಳಗೆ ಕೂತ್ಕೋ. ಥ್ಯಾಂಕ್ಸ್. ಟೀ ಮಾಡ್ತಿದ್ದೀನಿ, ನಿಂಗೂ ತರ್ಲಾ? ಬೇಡ ಧರಣಿ. ಸ್ವಲ್ಪ ಕಣೋ, ನನ್ಗೋಸ್ಕರ ಮಾಡ್ತಿದ್ದೀನಿ, ನೀನು ಕುಡಿ. ಬೇಡ ಅಂತ ಹೇಳಿದ್ನಲ್ಲ. ಸ್ವಲ್ಪ ಕಣೋ. ಹೇ ಧರಣಿ. ಅರುಣ್, ಏನಿದು? ಕೈ ಬಿಡು. ಸಾರಿ. ಒಂದು ನಿಮಿಷ, ಟೀ ಮಾಡ್ತಿದ್ದೀನಿ. ಅರುಣ್, ಏನಿದು? ಧರಣಿ, ನೀನ್ ನಂಗೆ ಬೇಕು ಧರಣಿ. ಪ್ಲೀಸ್ ಧರಣಿ, ನೀನ್ ಸಿಗ್ಲಿಲ್ಲ ಅಂದ್ರೆ ನಾನು ಸತ್ತೇ ಹೋಗ್ತೀನಿ ಧರಣಿ. ನೀನ್ ಒಂದಲ್ಲ ಒಂದಿನ ಸಿಗ್ತೀಯಾ ಅಂತ ನಾನು ಕಾಯ್ತಾ ಇದೀನಿ ಧರಣಿ. ಪ್ಲೀಸ್ ಧರಣಿ, ಇಲ್ಲ ಅನ್ಬೇಡ ಧರಣಿ, ಅರ್ಥ ಮಾಡ್ಕೋ ಧರಣಿ. ಅರುಣ್, ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಬಿಡು ನನ್ನ. ನೋಡ್ ಧರಣಿ, ನೀನ್ ಒಂದ್ಸರ್ತಿ ಬಿಟ್ಟ ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟಿದೀನಿ. ಬಿಡು. ಇನ್ನೊಂದ್ಸತಿ ನಾನು ಬಿಡಲ್ಲ ಧರಣಿ. ನೋಡು, ನನ್ ಬಗ್ಗೆ ಆಸೆ ಎಲ್ಲ ಇಟ್ಕೋಬೇಡ. ನಾನ್ ನಿನಗೆ ಸಿಗೋದಿಲ್ಲ. ನಂಗೆ ನನ್ ಗಂಡ ಇದ್ದಾರೆ. ನಿನ್ ಮೊದ್ಲಿಂದಾನು ನನ್ನವಳು. ನಿನ್ ಗಂಡ ಮಧ್ಯದಲ್ಲಿ ಬಂದವನು. ನಾನೆಲ್ಲ ಯೋಚನೆ ಮಾಡಿದ್ದೀನಿ. ನಿನ್ ಗಂಡಿಗೆ ಡೈವರ್ಸ್ ಕೊಟ್ಬಿಡು, ನನ್ನನ್ನು ಮದುವೆ ಮಾಡ್ಕೋ. ನಾನು ನಿನ್ನ ಚೆನ್ನಾಗಿ ನೋಡ್ಕೋತೀನಿ. ನಿಂಗೇನಾದ್ರು ತಲೆಗಿಲ್ಲ ಕೆಟ್ಟಿದ್ಯಾ? ನಾಟಕ ಅವ್ರಿಗೆ ಡಿವೋರ್ಸ್ ಕೊಡ್ಬೇಕು? ನಾನು ಮತ್ ನನ್ ಗಂಡ ತುಂಬಾನೇ ಚೆನ್ನಾಗಿದ್ದೀವಿ. ನೀನು ನಿನ್ ಗಂಡ ಚೆನ್ನಾಗಿದ್ದೀರಾ ಧರಣಿ. ಆದ್ರೆ ನಾನು ನಿನ್ ನೆನಪಲ್ಲೇ ಹುಚ್ಚ ಆಗ್ಬಿಟ್ಟಿದ್ದೀನಿ ಧರಣಿ. ನೋಡು, ನಮ್ ಹಳೆ ವಿಷಯನೆಲ್ಲ ಮರ್ತು ಸುಮ್ನೆ ಹೊರಟೋಗು. ಪ್ಲೀಸ್ ಧರಣಿ, ಅರ್ಥ ಮಾಡ್ಕೋ ಧರಣಿ. ಪ್ಲೀಸ್ ಧರಣಿ. ನೀನ್ ಹೋಗಿಲ್ಲ ಅಂದ್ರೆ ನಾನು ಅವ್ರಿಗೆ ಫೋನ್ ಮಾಡ್ತೀನಿ. ಧರಣಿ, ಧರಣಿ, ಕೋಪ ಬರಿಸ್ಬೇಡ. ಸರಿ, ನಿನ್ ಗಂಡಿಗೆ ಡೈವರ್ಸ್ ಕೊಡ್ಬೇಡ. ನಾನು ಹೇಳ್ದಂಗೆ ಕೇಳು. ನಾವೆಲ್ಲರೂ ಚೆನ್ನಾಗಿರ್ಬೋದು. ನೆವರ್. ಇಂಥ ಯೋಚನೆ ನನ್ ಕನ್ಸು ಮನ್ಸಲ್ಲೂ ಮಾಡೋದಿಲ್ಲ. ಇಲ್ಲ ಹೋಗಿಲ್ಲ ಅಂದ್ರೆ ನಾನ್ ಜೋರಾಗಿ ಕಿರ್ಚ್ಬಿಡ್ತೀನಿ. ನಿನ್ ಮರ್ಯಾದೆ ಹೊರಟೋಗುತ್ತೆ. ಮರ್ಯಾದೆ ತೆಗಿತೀಯ ನೀನು? ನನ್ ಮರ್ಯಾದೆ ತೆಗಿತೀಯಾ?
ಧರಣಿ ಧರಣಿ ಎದೇಳು ಧರಣಿ ಧರಣಿ ನನಗೆ ಸೇರ್ಬೇಕಾದವಳು ಸರ್. ಅವಳು ನನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿ ನನಗೆ ಮೋಸ ಮಾಡಿದ್ಲು. ಅಟ್ಲೀಸ್ಟ್ ಈಗಲಾದ್ರೂ ಅವಳು ನನ್ನನ್ನು ಒಪ್ಕೋತಾಳೆ ಅಂತ ನಾನು ಅನ್ಕೊಂಡಿದ್ದೆ ಸರ್. ಬಟ್ ಈಗಲೂ ಅವಳು ನನ್ನನ್ನು ತಿರಸ್ಕಾರ ಮಾಡ್ಬಿಟ್ಲು ಸರ್. ಅಚಾನಕ್ ಆಗಿ ನನ್ನ ಕೈಯಿಂದ ಕೊಲೆ ನಡೆದೋಯ್ತು ಸರ್. ನನ್ನ ಮೇಲೆ ಅನುಮಾನ ಬರೋದು ಬೇಡ ಅಂತ ಅವಳ ಕತ್ತಲ್ಲಿದ್ದ ಚಿನ್ನ, ವಾರ್ಡ್ರೋಬಲ್ಲಿ ಇದ್ದ ಚಿನ್ನ ಎಲ್ಲಾನು ಎತ್ತಿಟ್ಕೊಂಡೆ ಸರ್. ಸಾಕ್ಷಿ ಸಿಗ್ಬಾರ್ದು ಅಂತ ಹೇಳಿ ಅವಳಿಗೆ ಬೆಂಕಿ ಹಚ್ಬಿಟ್ಟೆ ಸರ್. ಇಷ್ಟೇ ಸರ್ ನಡೆದಿದ್ದು. ಸರಿ, ಆ ಮೊಬೈಲ್ ಒಡವೆ ಎಲ್ಲ ಎಲ್ಲಿಟ್ಟಿದ್ಯಾ? ಒಂದು ಜಾಗದಲ್ಲಿ ಇಟ್ಟಿದ್ದೀನಿ ಸರ್. ತೋರಿಸ್ತೀನಿ ಸರ್. ಕೊಡ್ರಿ ಇಲ್ಲಿ. ನೋಡು, ನೀನೇ ಬಗಳಿರೋ ಎಲ್ಲ ಸ್ಟೇಟ್ಮೆಂಟು ಎಲ್ಲ ಒಂದ್ಸಲ ಓದಿ ಸೈನ್ ಮಾಡು. ನವಿರಾಗಿ ಆರಂಭವಾದ ಒಂದು ಪ್ರೇಮ ಕಥೆ ಎಂಥ ಘೋರ ದುರಂತ ಕಾಣುತ್ತೆ ನೋಡೋರಲ್ಲ. ಇಲ್ಲಿ ಯಾರಿಗೂ ದೊಡ್ಡ ದುರಾಸೆ ಇರಲಿಲ್ಲ, ಹಣ, ಆಸ್ತಿ, ಅಧಿಕಾರದ ಸ್ವಾರ್ಥ ಇರಲಿಲ್ಲ, ಅಂಥ ಕಡು ದ್ವೇಷನೂ ಇರಲಿಲ್ಲ, ದೊಡ್ಡ ಮಟ್ಟದ ಪ್ರೀಪ್ಲಾನ್ ಕೂಡ ಇರಲಿಲ್ಲ. ಕೆಲವೇ ಕ್ಷಣದ ಭಾವನೆಗಳ ತಾಕಲಾಟದ ಪರಿಣಾಮ ಧರಣಿ ಅನ್ನೋ ಬಾಳಿ ಬದುಕಬೇಕಾದ ಹೆಣ್ಣು ಮಗಳೊಬ್ಬಳ ಕೊಲೆ. ಆಕೆ ಯಾವ ತಪ್ಪಿಗೆ ಇಂಥ ಬೆಲೆ ತೆರಬೇಕಾಯ್ತು ಅನ್ನೋದಕ್ಕೆ ಉತ್ತರ ಇಲ್ಲ. ಮನೋಕಾಮನೆಗಳು ಬುದ್ಧಿಯ ಹಿಡಿತ ತಪ್ಪು ಹೋದಾಗ ಎಂಥ ಅನಾಹುತಗಳು ನಡೀತವೆ ಅನ್ನೋದಕ್ಕೆ ಈ ಅರುಣ್ ಮಾಡಿದ ಅವಾಂತರನೇ ಸಾಕ್ಷಿ. ಪ್ರೇಮಿಯಾಗಿ ಸಿಗದವಳು ಗೆಳತಿಯಾಗಿ ಸಿಕ್ಕಿದ್ಲಲ್ಲ ಅಂತ ಆ ಸಂಬಂಧನ ಗೌರವಿಸಿ ಉಳಿಸ್ಕೊಂಡಿದ್ರೆ ಅವನಿಗೂ ಒಳ್ಳೇದಾಗ್ತಿತ್ತು, ಧರಣಿಯ ಜೀವನ ಉಳಿತಿತ್ತು. ಅವನು ಇಂಥ ಕೆಟ್ಟ ಯೋಚನೆ ಮಾಡ್ತಾನೆ ಅನ್ನೋ ಒಂದು ಸಣ್ಣ ಅನುಮಾನ ಇದ್ದಿದ್ರು ಫೇಸ್ಬುಕ್ ನೆಟ್ವರ್ಕ್ನಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದಾಗ ಓಕೆ ಅಂತ ಎಂಟರ್ ಬಟನ್ ಒತ್ತುತ್ತಾ ಇರಲಿಲ್ಲ. ಸಾವು ತನ್ನ ಬೆರಳ ತುದಿಯಿಂದ ಕೀಬೋರ್ಡ್ನ ಒಂದು ಬಟನ್ ಅಂತರದಲ್ಲಿದೆ ಅಂತ ಅವಳಿಗಾದ್ರೂ ಹೇಗೆ ಗೊತ್ತಾಗಬೇಕು? ದುರಾದೃಷ್ಟ ಅನ್ನೋದು ಇದನ್ನೇನಾ? ಯಾರ ಲೀಲೆಗೋ ಏನೋ, ಯಾರೋ ಗುರಿ ಇರದೆ ಬಿಟ್ಟ ಬಾಣ. ಬದುಕೆ ಹಾಗೆ, ಯಾರದೋ ದುರಾಸೆ, ಯಾರದೋ ಸ್ವಾರ್ಥ, ಯಾರದೋ ತಪ್ಪು, ಇನ್ಯಾರಿಗೋ ಶಿಕ್ಷೆ, ಮತ್ಯಾರಿಗೋ ನೋವು. ಆರೋಪಿ ಅರುಣ್ ಬಾಬುನ ಪೊಲೀಸರು ಬಂಧಿಸ್ತಾರೆ. ಆದರೆ ಧರಣಿ ಮತ್ತೆ ಬರೋದಿಲ್ಲ. ತಾಯಿ ಕಣ್ಣೀರು ಕೊನೆಯಾಗೋದಿಲ್ಲ. ಜಗಳ ಆಡ್ತಾನೆ ಪ್ರೀತಿಸ್ತಿದ್ದ ದಂಪತಿಗಳಲ್ಲಿ ಗಂಡ ಈಗ ಒಂಟಿ. ಬದುಕು ದೋಸೆ ಹಾಗೆ, ಮಗುಚಿ ಬೀಳೋಕೆ ಎಷ್ಟು ಹೊತ್ತು. ಇದು ಇವತ್ತಿನ ಕ್ರೈಮ್ ಫೈಲ್. ಮುಂದಿನ ವಾರ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕತೆ ಹೇಳ್ತೀವಿ, ನೀವು ಎಚ್ಚರವಾಗಿರಿ.